ದಯವಿಟ್ಟು ಒಂದು ಮಾತಾಡೋಕ್ಕೆ ಇಷ್ಟಪಡ್ತೀನಿ. ಬಂಧುಗಳೇ, ನಿಮಗಿದು ಇಷ್ಟ ಆಗಿತ್ತಂದ್ರೆ ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ, ಕಮೆಂಟ್ ಮಾಡಿರಿ, ಫಾಲೋ ಮಾಡಿರಿ. ಯಾರ ಮನಸ್ಸಿಗೂ ನೋಯಿಸಕ್ಕೆ ಹೋಗ್ಬೇಡ್ರಿ. ಕೆಲವೊಂದು ಕಡೆ ನೋಡಿದೆ ನಾನು, ಒಬ್ಬರು ಯಾರಿಗಾರ ಏನಾರ ಆಯ್ತಂದ್ರೆ ಭಾಳ ಚಲೋ ಆಯ್ತು ನೋಡಿ ಮಕ್ಕಳಿಗೆ, ಹಂಗೆ ಆಗಬೇಕಾಗಿತ್ತು, ಅದಕ್ಕೆ ಹಂಗಾಗೈತೆ ಅವನಿಗೆ, ಚಲೋ ಆಯ್ತಾಳ. ದಯವಿಟ್ಟು ಹಿಂಗೆ ಅನ್ನಕ್ಕೆ ಹೋಗ್ಬಿಟ್ರಿ. ಯಾಕಂದ್ರೆ ನೀವು ಅವನಿಗೆ ಆ ಥರ ಚಲೋ ಆಯಿತು ಪಾಡಾಯಿತು ಅಂತ ನೀವು ಅಂದ್ರತ್ತಂದ್ರೆ ಒಂದಿಲ್ಲ ಒಂದು ದಿವಸ ನಿಮಗೂ ಆ ಪರಿಸ್ಥಿತಿ ಬಂದೇ ಬರ್ತೈತಿ. ನಿಮಗೆ ಬರ್ಲಿಕ್ಕಂದ್ರೆ ನಿಮ್ಮ ಕುಟುಂಬ ಪರಿವಾರದಲ್ಲಿ ಯಾರಿಗಾದ್ರೂ ಬರ್ತೈತಿ. ಅರ್ಥ ಮಾಡ್ಕೊಡ್ರಿ. ಇಂಥವು ಸಾಕಷ್ಟು ನೀವು ನೋಡಿರ್ತೀರಿ, ಕೇಳಿರ್ತೀರಿ. ಈಗ ಒಬ್ಬರಿಗೆ ಯಾರಿಗಾದರೂ ಒಂದು ಟಿ ಬಿ, ಕ್ಯಾನ್ಸರ್, ಯಾವುದೋ ಒಂದು ರೋಗ ಬಂತಂದ್ರೆ ಎಷ್ಟು ಚಲೋ ಇದ್ದಿಲ್ಲ, ಯಾಕಂತ ಕಾಯಿಲೆ ಬಂತು, ಹಂಗೆ ಬರಬಾರ್ದಾಗಿತ್ತು, ಜಲ್ದಿ ಅವನಿಗೆ ಗುಣ ಆಗಲಿ, ಬೇಗ ಗುಣಮುಖರಾಗಲಿ ಅಂಥೇಳಿ ಅವರಿಗೆ ಹಾರೈಸೋದನ್ನು ಕಲಿಬೇಕು. ಬೆಸ್ಟ್ ಆಯ್ತು ನೋಡೋಣ, ಅವನು ಆಗಬೇಕಾಗಿತ್ತು. ಹೀಗೆಲ್ಲ ಅಂದ್ರೆ ಒಂದಿಲ್ಲ ಒಂದು ದಿವಸ ಆ ಕಾಯಿಲೆ ನಿಮಗೂ ಬಂದೇ ಬರ್ತೈತಿ. ಯಾಕಂದರೆ ಕೆಲವಷ್ಟು ಮಂದಿ ನಾನು ನೋಡಿದ್ದೀನಿ, ಈ ಥರ ಅಂದವ್ರಿಗೆ ಅದು ಬಂದಿದ್ದನ್ನು ನೋಡೀನಿ. ಯಾರು ಇನ್ನೊಬ್ಬರ ಬಗ್ಗೆ ಮನಸ್ಸಿನಲ್ಲಿ ಮರುಗುತ್ತಾರೆ, ಅವ್ರು ಏನಾರು ಕಷ್ಟಗಳಿದ್ದಾಗ ಅವರಿಗೆ ತಮ್ಮ ಕಡೆಯಿಂದ ಎಷ್ಟು ಆದಷ್ಟು ಸಹಾಯ ಮಾಡ್ತಾರೆ, ಅವ್ರು ಯಾವಾಗಲೂ ಆರೋಗ್ಯವಾಗಿರ್ತಾರೆ, ಚೆನ್ನಾಗಿರ್ತಾರೆ. ಹೆಂಗಪ್ಪ ತಂದರೆ, ನಿಮಗೇನಾದರೂ ಅವ್ರಿಗೆ ಸಹಾಯ ಮಾಡೋಕ್ಕೆ ಆಗೋದಿಲ್ಲ ಅಂದ್ರೆ ದಯವಿಟ್ಟು ಅವ್ರ ತಂಟೆಗೆ ಹೋಗ್ಬೇಡ್ರಿ, ಅವ್ರಿಗೆ ಕೆಟ್ಟದ್ದು ಮಾತಾಡಬೇಡ್ರಿ. ಅದೇ ನಿಮಗೆ ಸಾಧ್ಯ ಆದಷ್ಟು ಏನು ಸಹಾಯ ಮಾಡೋದು ಆಗ್ತದಲ್ಲ ಮಾಡಿರಿ. ಅದನ್ನು ದೇವರು ಕಾಪಾಡ್ತಾನೆ. ಮುಂದೆ ನಿಮಗೂ ಯಾವುದೋ ಒಂದು ರೂಪದಾಗ ಯಾರ ಮುಖಾಂತರನ ನಿಮಗೂ ಒಂದಿಲ್ಲ ಒಂದು ಸಹಾಯ ಆಗ್ತದೆ. ಅದು ನಿಮ್ಮದು ಬೆವರು ಸುರಿಸಿ ದುಡ್ದಿದ್ದು ಏನಾದರೂ ಇರ್ತಂದ್ರೆ ಅದು ಎಲ್ಲಿ ಹೋಗೋದಿಲ್ಲ, ಎಷ್ಟು ದಿನ ಆದರೂ ಅದು ಬಂದೇ ಬರ್ತೈತಿ. ಅನ್ಯಾಯದಾಗಿತ್ತಂದ್ರೆ ನೀವೇನು ತಿಕ್ಕರ್ಲಾಗ ಹಾಕಿದ್ರು ಮಾಡಿದ್ರು ಅದು ನಿಮಗೆ ಬರೋದಿಲ್ಲ, ದಕ್ಕೋದಿಲ್ಲ. ಈಗ ನೀವು ಯಾರಿಗಾದರೂ ಹೇಳ್ತೀರಿ, ನಾವು ಏನಾದರೂ ಯಾರು ನೊಂದ್ಕೊಂಡಿರ್ತಾರೆ, ಕಷ್ಟದಲ್ಲಿರ್ತಾರೆ ಅಂಥವ್ರಿಗೆ ಸಹಾಯ ಮಾಡಿ. ಈ ದಿಮಾಕ್ಲೆ ಗರ್ವಿಲೆ ಬಂದು ಯಾರು ಜೋರು ಮಾಡ್ತಾರಲ್ಲ ಅವ್ರಿಗೆ ದಯವಿಟ್ಟು ಸಹಾಯ ಮಾಡಬೇಡಿ. ಇನ್ನೊಬ್ಬರ ಬಗ್ಗೆ ದಯವಿಟ್ಟು ಆಡ್ಕೊಳಕ್ಕೆ ಹೋಗ್ಬೇಡ್ರಿ. ಅವ್ರಿಗೆ ಆಗಿದ್ದು ನೋವು ಸಂಕಟ ಆಡ್ಕೊಳಕ್ಕೆ ನೀವು ಯಾರು? ನೀವು ಅವ್ರ ಬಗ್ಗೆ ಕೆಟ್ಟದಾಗೆ ಆಡ್ಕೊಂಡ್ರೆ ಅವ್ರಿಗೇನು ಒಳ್ಳೇದಾಗ್ತೈತೆ? ಇಲ್ಲ ಅವ್ರಿಗೆ ಗುಣ ಆಗ್ತೈತೆ? ಸಾಧ್ಯ ಇಲ್ಲ. ಅವ್ರ ಬಗ್ಗೆ ನೀವು ಮನಸ್ಸಿನಲ್ಲಿ ಪಾಪ ಹಿಂಗಾಯ್ತಲ್ಲ, ದೇವ್ರು ಅವ್ರಿಗೆ ಒಳ್ಳೇದು ಮಾಡಲಿ ಅಂತ ನೀವು ಪ್ರಾರ್ಥನೆ ಮಾಡ್ಕೊಂಡ್ರಂದ್ರೆ, ಅವ್ರ ಬಗ್ಗೆ ಕರುಣೆ ನಿಮ್ಮ ಮನಸ್ಸಿನಲ್ಲಿ ಮೂಡಿಸ್ಕೊಂಡ್ರತ್ತಂದ್ರೆ ಅವ್ರಿಗೆ ಖಂಡಿತ ಆರೋಗ್ಯಕರವಾಗಿ ಜೀವನ ಮಾಡೋಕ್ಕೆ ಸಾಧ್ಯ ಆಗ್ತೈತಿ, ಅವ್ರಿಗೆ ಒಳ್ಳೇದಾಗೇ ಆಗ್ತೈತಿ. ಇನ್ನೊಬ್ಬರ ಬಗ್ಗೆ ಯಾವಾಗಲೂ ಅಸೂಯೆ ಪಡಬೇಡಿ. ಇದಷ್ಟೇ ವಿಡಿಯೋವನ್ನು ಇಲ್ಲಿಗೆ ಮುಗಿಸ್ತೀನಿ. ಮತ್ತು ಇನ್ನೊಂದು ವಿಡಿಯೋ ಮುಖಾಂತರ ನಿಮ್ಮ ಹತ್ರ ಬರ್ತೀನಿ. ಯಾಕಂದ್ರೆ ಭಾಳ ಜನ ನನಗೆ ಯಾಕೆ ನಿಮಗೆ ವಿಡಿಯೋ ಬಂದಿಲ್ಲ ತಂದರು. ಅದಕ್ಕೆ ಸಣ್ಣದೊಂದು ವಿಡಿಯೋ ಮಾಡಿದ್ದೀನಿ. ಇದು ನಿಮ್ಗೆ ಇಷ್ಟ ಆಗಿತ್ತಂದ್ರೆ ಶೇರ್ ಮಾಡಿರಿ, ಮೊದಲ ಸಬ್ಸ್ಕ್ರೈಬ್ ಮಾಡಿರಿ. ಯಾಕಂದ್ರೆ ನೀವು ಎಷ್ಟು ಸಬ್ಸ್ಕ್ರೈಬ್ ಮಾಡ್ತಿರಲ್ಲ ಅಷ್ಟು ನನಗೆ ವಿಡಿಯೋ ಮಾಡೋಕ್ಕೆ ಒಂದು ಇಂಟ್ರೆಸ್ಟ್ ಬರ್ತೈತಿ. ಈ ವಿಡಿಯೋ ಇನ್ನೊಬ್ರು ಶೇರ್ ಮಾಡ್ತಿರಲ್ಲ, ಸಬ್ಸ್ಕ್ರೈಬ್ ಮಾಡ್ತಿರಲ್ಲ, ಹಂಗಾಗಿ ಈಗ ಅಲ್ಲಿ ಕೆಂಪು ಒಂದು ಗಂಟೆ ಬಟನ್ ಐತಿಲ್ಲ ಅದನ್ನು ಒತ್ತಿರಿ, ಆಲ್ ಅಂತ ಬರ್ತಲ್ಲ ಅದನ್ನು ಒತ್ತಿರಿ.
ಹಾಂ, ಇದಿಷ್ಟು ಸಬ್ಸ್ಕ್ರೈಬ್ ಮಾಡಿರಿ. ಈ ವಿಡಿಯೋಕ್ಕೆ ಎಷ್ಟು ಮಂದಿ ಸಬ್ಸ್ಕ್ರೈಬ್ ಆಗ್ತಾರೆ ನಾನು ನೋಡ್ತೀನಿ. ಅದ್ರ ಮೇಲೆ ನಾನು ಒಳ್ಳೊಳ್ಳೆ ವಿಡಿಯೋಗಳನ್ನ ಮಾಡ್ತೀನಿ. ಎಲ್ಲರಿಗೂ ನನ್ನ ನಮಸ್ಕಾರಗಳು.